ನಮಸ್ತೆ ಎಲ್ರಿಗೂ. ಎಲ್ಲರೂ ಕೂಡ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದೊಳಗಡೆ ಗೃಹಲಕ್ಷ್ಮಿಯ ಹಣ ಎಷ್ಟು ಬರ್ತಿತ್ತು, ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಾ ಇತ್ತು ಅಲ್ವಾ? ಅದರ ಜೊತೆಗೆ ಎರಡೆರಡು ಸೀರೆ ಅನ್ನೋ ಅಂಥದ್ದು ಎಲ್ರಿಗೂ ಕೂಡ ಕೊಡಬೇಕು ಅಂತ ಅಂದ್ಕೊಂಡಿರೋ ಅಂಥದ್ದು. ಈ ರೀತಿಯಾಗಿ ನಿಮಗೆ ಎರಡೆರಡು ಸೀರೆ ಸಿಗಬೇಕು ಅಂತ ಅಂದರೆ ಅರ್ಜಿ ಹಾಕಬೇಕು ಅಂತ ಎಷ್ಟೊಂದು ಜನ ಯೂಟ್ಯೂಬ್ ಚಾನೆಲ್ ಒಳಗಡೆ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇದು ನಿಜಕ್ಕೂ ಸತ್ಯವಾದಂತಹ ಒಂದು ಮಾತಾಗಿರುತ್ತಾ ಕಾಂಗ್ರೆಸ್ ಕಡೆಯಿಂದ? ಇದ್ರ ಬಗ್ಗೆ ಯಾರು ಹೇಳಿದ್ದಾರೆ, ಯಾರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದೊಳಗಡೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಹಾಗಾಗಿ ಕಂಪ್ಲೀಟಾಗಿ ನೋಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಪಂಚ ಗ್ಯಾರಂಟಿಗಳನ್ನು ತಂದಿರುವಂಥದ್ದು, ಅದನ್ನು ಈಗಾಗಲೇ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲಿ ತುಂಬ ಪ್ರಾಮುಖ್ಯತೆ ಹೊಂದಿರುವಂತಹ ಒಂದು ಗ್ಯಾರಂಟಿ ಯೋಜನೆ ಯಾವುದು ಅಂತ ಅಂದರೆ ಅದು ಗೃಹಲಕ್ಷ್ಮಿಯ ಯೋಜನೆ. ಈ ಗೃಹಲಕ್ಷ್ಮಿಯ ಯೋಜನೆ ಅಡಿಯಲ್ಲಿ ನೀವು ಈಗಾಗಲೇ 36,000 ರೂಪಾಯಿಗಳನ್ನು ಪಡ್ಕೊಂಡಿರ್ತೀರ. ಯಾಕೆ ಅಂತ ಅಂದರೆ ಇದುವರೆಗೂ ಕೂಡ 18ನೇ ಕಂತಿನ ಹಣದವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಎಲ್ಲರ ಖಾತೆಗೆ ಜಮಾ ಆಗಿರುವಂಥದ್ದು. ಆದರೆ 18ನೇ ಕಂತಿನ ಹಣ ಅನ್ನುವಂಥದ್ದು ಕೆಲವೊಬ್ಬರಿಗೆ ಇನ್ನೂ ಜಮಾ ಆಗಿಲ್ಲ. ಆದರೆ ಆದಷ್ಟು ಬೇಗ ಜಮಾ ಆಗಿಬಿಡುತ್ತೆ. ಇದರ ಜೊತೆಗೇನೆ ಯಾಕೆ ಎರಡೆರಡು ಸೀರೆ ಕೊಡ್ತಾರೆ ಅನ್ನುವಂತಹ ಮಾತುಕತೆ ಬಂತು ಅಂತ ಅಂದರೆ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ BJPಯ ಒಬ್ಬ ಶಾಸಕರು ಒಂದು ಮಾತನ್ನು ಹೇಳಿರುವಂಥದ್ದು. ನೀವು ಹೇಗೂ ಗೃಹಲಕ್ಷ್ಮಿ ಹಣ 2,000 ಕೊಡ್ತಾ ಇದ್ದೀರಾ ಅಲ್ವಾ, ಅದ್ರ ಜೊತೆಗೆ ನೀವೇನಾದರೂ 2 ಸೀರೆಯನ್ನು ಕೊಟ್ಟರೆ ಮಹಿಳೆಯರು ಕೂಡ ಖುಷಿ ಪಡ್ತಾರೆ ಅಂತ. ಅಷ್ಟೇ ಅಲ್ಲದೆ ಈ 2 ಸೀರೆಗಳನ್ನು ನೀವು ಎಲ್ಲಿ ತಗೊಳ್ಳಿ ಅಂತ ಅಂದರೆ, ನೇಕಾರರು ಏನಿರ್ತಾರೆ ಅಲ್ವಾ, ನೇಯ್ದು ಮಾರಾಟ ಮಾಡಬೇಕು ಅಂತ ಅಂತಿರೋ ಅಂಥವ್ರು ಇತ್ತೀಚೆಗೆ ಅವರಿಗೆ ಬೆಲೆ ಅನ್ನುವಂಥದ್ದು ಕಡಿಮೆ ಸಿಗ್ತಾ ಇದೆ. ಅವ್ರ ಹತ್ರ ಜಾಸ್ತಿ ಜನ ಸೀರೆಗಳನ್ನು ಪರ್ಚೇಸ್ ಮಾಡ್ತಾ ಇಲ್ಲ. ಹಾಗಾಗಿ ನೀವು ಮಹಿಳೆಯರಿಗೆ ಉಚಿತವಾಗಿ 2 ಸೀರೆಯನ್ನು ಕೊಡಿ, ಅವ್ರ ಹತ್ರ ಕೊಂಡ್ಕೊಂಡು ನೇಕಾರರ ಹತ್ರ. ಸೊ ನೇಕಾರರಿಗೂ ಕೂಡ ಉಪಯೋಗ ಆಗುತ್ತೆ ಮತ್ತು ಮಹಿಳೆಯರು ಕೂಡ ಖುಷಿ ಪಡ್ತಾರೆ ಅಂತ ಹೇಳಿದಾಗ ಕಾಂಗ್ರೆಸ್ ಸರ್ಕಾರ ಕೂಡ ಏನು ಹೇಳಿರೋ ಅಂಥದ್ದು, ಸರಿ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ ಹೊರತಾಗಿ ಯಾವುದೇ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರೆ ಆದರೂ ಕೂಡ ನಮ್ಮ CM ಆಗಿರುವಂತಹ ಸಿದ್ದರಾಮಯ್ಯ ಸರ್ ಅವರೇ ಕೊಡಬೇಕು ಅಲ್ವಾ. ಆದರೆ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ಇವಾಗ ಏನು ಬರ್ತಿದೆ ಅಲ್ವಾ, ಈ ರೀತಿಯಾಗಿ ಅರ್ಜಿ ಹಾಕಿ 2 ಸೀರೆ ಸಿಗುತ್ತೆ ಅಂತ, ಅದೆಲ್ಲ ಕೂಡ ಸುಳ್ಳು ಅಂತಲೇ ಹೇಳಬಹುದು. ನಿಜವಾಗ್ಲೂ ಇದೇನಾದರೂ ಬಂತು ಜಾರಿಗೆ ಅಂತ ಅಂದರೆ ನಾನು ಕೂಡ ನನ್ನ ಒಂದು ಚಾನೆಲ್ ಒಳಗಡೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಆಗಿತ್ತು ಇವತ್ತಿನ ಮಾಹಿತಿ. ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.